ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪಾಲಕ್ ಬಜ್ಜಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಭಾಳ ಟೇಸ್ಟಿಯಾಗಿರುವಂಥ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ನುವಂಥ ಪಾಲಕ್ ಬಜ್ಜಿಯನ್ನು ಚಾದ ಜೊತೆ ತಿಂದ್ರೆ ಭಾರಿ ಟೇಸ್ಟ್ ಇರ್ತಾವೆ. ಅದಕ್ಕೆ ಅದನ್ನ ಹೆಂಗೆ ಮಾಡೋದು ಹೇಳ್ಕೊಡ್ತೀನೋ. ಇಲ್ಲೇ ಎಳೆದೊಂದಿಷ್ಟು ಪಾಲಕ್ ತೊಗೊಂಬಂದೈತಿ. ಬೆಸ್ಟ್ ಇರುವಂಥದ್ದು, ಹುಳುಕೋದು ಏನೂ ಇರಬಾರ್ದು. ಈ ಥರ ನೋಡ್ರಿ, ಪಾಲಕ್ ಎಷ್ಟು ಚಂದ ಐತಿ. ಈ ಥರ ಒಂದಿಷ್ಟು ಪಾಲಕ್ ತೊಗೊಳ್ರಿ. ತೊಗೊಂಡು ಒಂಚೂರು ಕಡ್ಲೆ ಹಿಟ್ಟು ಬೇಕಾಕತಿ. ನೀವು ಎಷ್ಟು ಬಜ್ಜಿ ಮಾಡ್ತೀರೋ ಅಷ್ಟು ಬಜ್ಜಿಗೆ ಕಡ್ಲೆ ಹಿಟ್ಟು ಹಾಕೋರಿ. ಅದಕ್ಕೇನು ಭಾಳ ಹತ್ತಿರೋದಿಲ್ಲ, ಅದು ಬರೀ ಅದ್ದೆ ಹಾಕೋದಿರ್ತೈತಿ ಎಣ್ಣೆ ಇದ್ರೊಳಗೆ ಹಿಟ್ಟಿನಾಗ. ಅದಕ್ಕೆ ನಾವು ಒಂದು ಸ್ವಲ್ಪ ಇಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ. ಅದಕ್ಕೆ ಅಜ್ವಾನ್ ಮೇನ್ ಇರ್ತೈತಿ, ಅಜ್ವಾನ್ ಹಾಕೋರಿ. ಸ್ವಲ್ಪ ಇಲ್ಲಿ ಅಜ್ವಾನ್ ಹಾಕೊಂಡೇನಿ ನಾನು. ಕಡಲೆ ಹಿಟ್ಟನ್ನು ಹಾಕೊಂಡು ಅಜ್ವಾನ್ ಹಾಕ್ಕೊಂಡು ಎಳ್ಳು ಹಾಕ್ಕೊಳಕ್ತಾನೆ ವಿಶೇಷ ಅಂದ್ರೆ. ಎಳ್ಳು ಹಾಕೊಳ್ಳೋದ್ರಿಂದ ಟೇಸ್ಟ್ ಬರ್ತೈತಿ. ಅದಕ್ಕೆ ಉಪ್ಪು ಒಂಚೂರು ಹಾಕ್ಕೊಳಕ್ತಾನೆ. ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಡ್ರಿ. ಅದಕ್ಕೆ ಒಂಚೂರು ತಿನ್ನೋ ಸೋಡಾ ಹಾಕ್ಕೊಳಕ್ತಾನೆ. ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಈಗ ಹಾಕ್ಕೊಳಕ್ತಾನೆ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳಕ್ತಾನೆ, ಟೇಸ್ಟ್ ಬರ್ತೈತೆ ಅಂಥೇಳಿ. ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಈ ಥರ ಹಿಟ್ಟು ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೇಕಾಗತ್ತೆ. ಅದು ಎಲೆ ಅದು ಮುನಿಗೆ ಅದರೊಳಗೆ ಹಿಂಗೆ ಎದ್ದೆ ಎಲೆ ತೊಗೊಂಡು ಹಾಕ್ಬೇಕಾಗತ್ತೆ. ಈ ಥರ ಬರ್ಬೇಕು ನೋಡಿರಿ, ಹಿಟ್ಟಿನ ಹದ ಹಿಂಗೆ ಬರ್ಬೇಕು. ಈಗ ಅದಕ್ಕೆ ಕಾಸಿದ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳಕ್ತಾನೆ. ಎಣ್ಣೆ ಕಾಯಕ್ಕಿಟ್ಟು ಈಗ ಅವು ಎಲ್ಲ ಎಲೆಗಳನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಅವನ್ನ ಈ ಥರ ಹಾಕೋರಿ. ಹಾಕ್ಕೊಂಡು ಸ್ವಲ್ಪ ಹಿಂಗೆ ಎಣ್ಣೆ ಕಾಸಾಕಿಟ್ಟು ಅದರೊಳಗೆ ಹಿಂಗೆ ಎದ್ದು ಬಿಟ್ಬಿಡೋದು. ಈ ಟೇಸ್ಟಿಗೆ ಅಂದ್ರೆ ನೀವು ಖಾರ ಉಪ್ಪು ಇದನ್ನ ಸರಿಯಾಗಿ ಹಾಕ್ಕೊಂಡು ಬಿಟ್ರೆ ಅಂದ್ರೆ ಅದೊಂಥರ ಇದು ಆಗ್ತೈತಿ. ಎಲ್ಲಿಗೆ ಹಚ್ಚಿದ್ರೆ ಹಿಟ್ಟಿಗೆ ಹಿಂಗೆ ಎದ್ಬೇಕು ನೋಡ್ರಿ. ಭಾಳ ಟೇಸ್ಟಾಗಿರ್ತಾವೆ ಮತ್ತು ಕ್ರಿಸ್ಪಿಯಾಗಿರ್ತಾವೆ. ತಿನ್ನೋಕ್ಕಾಗದೆ ಭಾರಿ ಟೇಸ್ಟ್ ಅನ್ನಿಸ್ತಾವೆ. ಚಾದ ಜೊತೆ ಒಂದು ಸ್ವಲ್ಪ ತಿಂದ್ವಿ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ. ಹಿಂಗೆ ಇದನ್ನು ತೊಗೊಂಡು ತೆಗಿಬೇಕು ನೋಡ್ರಿ. ಈ ಥರ ಹೊಳಸ್ಬೇಕು ಅದನ್ನ. ಎಲೆಯನ್ನು ಹಿಡ್ದು ಹಗುರ ಎದ್ದು ಹಿಂಗೆ ಆ ಹಿಟ್ಟಿನಾಗ ಎದ್ದು ಹಿಂಗೆ ಹಾಕ್ಬೇಕು ನೋಡ್ರಿ. ಈಗ ಈ ಥರ ಬಿಡಬೇಕು ಹಗುರ. ಅವು ಹೆಚ್ಚು ಹಾಕಿದ್ರೆ ಜಾಸ್ತಿ ಹಾಕಿದ್ರೆ ಅದನ್ನು ಸರಿಯಾಗಲ್ಲ ಅಂಥೇಳಿ ಇಷ್ಟಿಷ್ಟ ಹಾಕ್ಕೊಳಕ್ತಾನೆ ನಾನು. ಇನ್ನೊಂದು ಆಗ ಕಾಯ್ದು ಬಿಡ್ತದೆ. ಭಾಳ ಹಿಟ್ಟು ಕಡಿಮೆ ಇರೋದ್ರಿಂತ ಲಘುನ ಬೆಂದ್ಬಿಡ್ತದೆ. ಜಲ್ದಿ ಕ್ರಿಸ್ಪಿನೂ ಆಗಿರ್ತೈತಿ, ಬೇಗ ಬೆಂದ್ಬಿಟ್ಟಿರ್ತೈತಿ ನೋಡಿರಿ. ಈಗ ಎಷ್ಟು ಹಿಂಗೆ ಈ ಥರ ಹಿಂಗೆ ಇದ್ರಾಗ ಎದ್ದೆ ತಗೋಬೇಕು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಪ್ರೋತ್ಸಾಹ ಬೇಕು ನಮ್ಗೆ. ನಿಮಗೆ ಅದರಿಂದ ಏನು ಇದು ಆಗೋದಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನಾವು ಏನು ಬಿಟ್ಟಿದ್ದು ಫಸ್ಟ್ ನಿಮ್ಗೆ ಬರ್ತಾವೆ ಇವೆಲ್ಲ ರೆಸಿಪಿಗಳು. ಈಗ ನೋಡ್ರಿ, ಅದು ಎಷ್ಟು ಕ್ರಿಸ್ಪಿಯಾಗಿರ್ತೈತಿ, ಕೆಂಪಾಗಿರ್ತೈತಿ. ಭಾಳ ಸಿಂಪಲ್ ಐತಿ. ಮತ್ತು 10 ಮಿನಿಟ್ನಾಗ ಬಜ್ಜಿ ಆಗಿಬಿಡ್ತಾವೆ ಪಾಲಕ್ ಬಜ್ಜಿ. ಇದು ಎಲ್ಲಿಗೆ ಅಷ್ಟೇ ಹತ್ತಿರ್ತೈತೆ ಅಲ್ರಿ, ಬೇಗನೆ ಇದು ಆಗಿಬಿಡ್ತೈತೆ, ಅದು ಕ್ರಿಸ್ಪಿ ಆಗಿಬಿಡ್ತೈತೆ. 2 ಹಾಕಿ ಹಿಂಗೆ ತಗೊಳಕ್ತಾನೆ ನಾನು. ಮತ್ತು ಆಯಿಲು ಭಾಳ ಕಡಿಮೆ ಹತ್ತೈತಿ ಇದಕ್ಕೆ ನೋಡ್ರಿ. ಈಗ ಇದು ಕ್ರಿಸ್ಪಿ ಆಗೈತೆ ನೋಡ್ರಿ. ಹಿಟ್ಟಿಗೆ ಸ್ವಲ್ಪ ಒಂಚೂರು ಸೋಡಾ ಪುಡಿ ಹಾಕ್ಕೋಬೇಕು, ಒಂಚೂರು ಅಜ್ವಾನು ಎಳ್ಳು ಇವೆಲ್ಲ ಹಾಕ್ಕೊಂಡಿರ್ಬೇಕು. ಅದೇ ಟೇಸ್ಟ್ ಬರ್ತದೆ ನೋಡಿರಿ. ಇದೆಲ್ಲ ಕ್ರಿಸ್ಪಿ ಆಗುತ್ತೆ. ಪಾಲಕ್ದಾಗ ಎಲ್ಲ ಕಂಟೆಂಟ್ಸ್ ಎಲ್ಲ ಚಲೋ ಇರೋದ್ರಿಂದ ಅದನ್ನು ತಿನ್ನಬೇಕು. ಹೆಲ್ತಿ ಕ್ಯಾಲ್ಸಿಯಮ್ ಅದು ಎಲ್ಲ ಇರ್ತೈತಿ. ಹೆಲ್ತಿಗೆ ಭಾಳ ಒಳ್ಳೇದು ಅಂಥೇಳಿ ಪಾಲಕ್ ತಿಂತಿರ್ತಾರೋ. ಅದೇ ಇನ್ನು ಬಜ್ಜಿ ಥರ ಮಾಡಿ ತಿಂದ್ರೂ ಅದನ್ನು ಪಾಲಕ್ ತಿನ್ನಂಗೆ ಆಗ್ತೈತಿ ನೋಡಿರಿ. ಇದು ಬರೀ ಪಾಲಕ ತಿನ್ನಂಗೆ, ಯಾಕಂದ್ರೆ ಹಿಟ್ಟು ಭಾಳ ಕಡಿಮೆ ಹತ್ತಿರ್ತೈತಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹತ್ತಿರ್ತೈತಿ. ಭಾಳ ಕ್ರಿಸ್ಪಿ, ಭಾಳ ಟೇಸ್ಟಿಯಾಗಿರ್ತಾವೆ. ನೀವು ಮಾಡಿ ನೋಡಿರಿ. ಸಂಡೇ ದಿನ ಆಗಲಿ ಅಥವಾ ಸಾಯಂಕಾಲ ಟೀ ಜೊತೆ, ಕಾಫಿ ಜೊತೆ, ಟೀ ಜೊತೆ ತಿನ್ನೋಕೆ ಭಾಳ ಕ್ರಿಸ್ಪಿಯಾಗಿರ್ತಾವೆ. ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು. ಇದನ್ನು ಪಾಲಕ್ ಕಟ್ ಮಾಡಿನೂ ಬಜ್ಜಿ ಒಳಗೆ ಹಾಕಿ ಮಾಡ್ತಾರೋ. ಆದರೆ ಇದನ್ನು ತಿನ್ನೋದ್ರಾಗ ಒಂದು ಟೇಸ್ಟ್ ಬೇರೆ ಇರ್ತೈತಿ. ಈ ಎಲೆ ಕ್ರಿಸ್ಪಿ ಭಾಳ ಆಗಿರ್ತೈತಿ ಇದು ಪಾಲಕ್ ಎಲೆ. ಅದೊಂಥರ ಮಜಾನ ಸಿಗ್ತೈತಿ ನೋಡಿರಿ. ಎಷ್ಟು ಈಜಿ ಮತ್ತು ಎಷ್ಟು ಬೇಗನೆ ಅದು ಕರೆದು ಬಿಡ್ತೈತೆ ನೋಡೋದು. ಯಾಕಂದ್ರೆ ತಿಳಿಯಾಗಿರೋದ್ರಿಂದ ಹಿಟ್ಟು ಆಯ್ತು ಇಷ್ಟ. ಈಗ ಟೇಸ್ಟಿ ಆಗಿರೋವಂಥ ಫುಲ್ ಕ್ರಿಸ್ಪಿ ಆಗಿರುವಂಥ ಪಾಲಕ್ ಬಜ್ಜಿ ತಯಾರಾಗ್ಯಾವ್ರಿ. ಒಂದು ಕಪ್ ಚಾ ಜೋಡಿ ಪಾಲಕ್ ಬಜ್ಜಿ ತಿಂದುಬಿಟ್ರೆ ಅದೇನು ಬೇಡ, ಅದು ಅಷ್ಟು ಸಂತೋಷ ಆಗ್ತದೆ ನೋಡಿ. ಈಗ ಪಾಲಕ್ ಬಜ್ಜಿ ಪೂರ್ತಿ ಹಿಂಗೆ
ಎಣ್ಣೆ ಒಳಗಿಂದ ಹಿಂಗೆ ಕ್ರಿಸ್ಪಿಯಾಗಿರುವಂಥ ಪಾಲಕ್ ಬಜ್ಜಿಯಿಂದ ಹಿಂಗೆ ತೆಕ್ಕೋಬೇಕು ಅದನ್ನ. ಯಾಕಂದ್ರೆ ಅವು ಸುಮ್ಮನೆ ಇದು ಜಾರಿ ಗಿರಿ ತೊಗೊಂಡು ತೆಗಿಕಿತ್ತ ಇಂಥ ತೊಗೊಂಡು ತೆಗಿಬೇಕು, ಅಂದ್ರೆ ಸರಿಯಾಗಿ ಪಟ್ನ ಬಂದುಬಿಡ್ತೈತೆ ಅದು. ಈಗ ನೋಡ್ರಿ ಕರಿದು ಎಷ್ಟು ಬೇಗ ಕರಿತಾವೋ, ಎಷ್ಟು ಬೇಗ ಕ್ರಿಸ್ಪಿ ಆಗ್ತಾವೋ. ಈ ಥರನೂ ತೊಗೊಂಡೆ ನೋಡಿ ಹಿಂಗೆ ಇದ್ರಲ್ಲೇನೂ ನಾ ತೋರ್ಸಾಕ್ತೇನೆ, ತೆಗಿಬೋದು ನೋಡ್ರಿ. ಕ್ರಿಸ್ಪಿ ಆಗ್ಯಾವ ನೋಡೋದು, ಭಾರಿ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಪಾಲಕ್ ಬಜ್ಜಿ ಪೂರ್ತಿಯಾಗಿ ಈಗ ರೆಡಿ ಆಗೈತಿ. ಇದನ್ನು ನೀವು ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಮತ್ತು ಚಟ್ನಿ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು. ಯಾಕಂದ್ರೆ ಖಾರದನ್ನು ನೋಡ್ರಿ ಕ್ರಿಸ್ಪಿ ಆಗಿದ್ದು ತೋರ್ಸಾಕ್ತೀನಿ. ಖಾರ ಉಪ್ಪ ಎಲ್ಲ ಸರಿಯಾಗಿದ್ದರೆ ಹಂಗೆ ತಿಂದು ಚಹಾ ಕುಡಿದ್ರೂ ಭಾಳ ಟೇಸ್ಟ್ ಆಗಿರ್ತದೆ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ, ತೋರಿಸ್ತೀನಿ ನಿಮಗೆ, ಭಾಳ ಕ್ರಿಸ್ಪಿ.